ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಏನು ಮಾಡ್ತಾಯಿದ್ದೀರಿ? ಊಟ ಆಯಿತಾ? ಇವತ್ತು ಒಂದು ಮೀಟಿಂಗ್ ಇತ್ತು, ಮೀಟಿಂಗ್ಗೆ ಹೋಗ್ತಾ ಇದ್ದೆ. ಅಲ್ಲಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇರೋದು ಪ್ರತಿಯೊಬ್ಬರಿಗೂ ಮತ್ತು ಫುಲ್ ವೀಡಿಯೋಸ್ ನೋಡಿ ದಯವಿಟ್ಟು. ಮೀಟಿಂಗ್ ಮುಗಿತು, ಊಟಕ್ಕೆ ಬಂದು ಊಟ ಮಾಡ್ತಾಯಿದ್ದೀನಿ. ಊಟ ಮುಗಿಸ್ಕೊಂಡು ತುಂಬ ಕಿತಾಪತಿ ಮಾಡ್ತಾಯಿದ್ದಾರೆ ನಮ್ಮ ಮಕ್ಕಳು. ಅಲ್ಲಿ ಊಟಕ್ಕೂ ಹೋಗ್ತಾ ಇಲ್ಲ ಇವತ್ತು, ಚೇಷ್ಟೆ ಜಾಸ್ತಿ. ಊಟ ಮುಗಿತು, ಊಟದ ಕೂತಿದ್ವಿ ಹೊರಗಡೆ. ನೋಡಿ, ಇಬ್ಬರು ಬಂದರೆ ಇಲ್ಲದೇ ಇಲ್ಲ. ಈ ವಿಡಿಯೋನ ಯಾಕೆ ಮಾಡ್ತಾಯಿದ್ದೀನಿ ಅಂದರೆ ತುಂಬ ಕಾಲ್ ಬರ್ತಾಯಿದೆ ಮನೆ ವಿಡಿಯೋಗೆ. ಹಾಯ್ ಫ್ರೆಂಡ್ಸ್, ಇವಾಗ ಮನೆಗೆ ಬಂದ್ವಿ. ಏನಕ್ಕೆ ನಾನು ಇವಾಗ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಮನೆಗಳನ್ನ ವೀಡಿಯೋಸ್ ಹಾಕ್ತಾ ಇರ್ತೀನಿ, ಅದಕ್ಕೆ ಕೆಲವರು ಕಾಮೆಂಟ್ಸ್ಗಳಿಗೆ ಉತ್ತರ ಕೊಡಬೇಕಿತ್ತು. ಮತ್ತು ಅವರು ಕೇಳೋ ಕ್ವಶನ್ಗಳಿಗೆ ಹೇಳಬೇಕಿತ್ತು. ಏನಂದರೆ ಕೆಟ್ಟ ಕಮೆಂಟ್ಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಒಳ್ಳೆ ಕಮೆಂಟನ್ನು ಹಾಕಿ, ನಮಗೂ ಇಷ್ಟ ಆಗುತ್ತೆ ನೋಡೋದಕ್ಕೆ, ರಿಪ್ಲೈ ಕೊಡೋದಕ್ಕೆ. ತುಂಬ ಜನ ಕಾಲ್ ಮಾಡ್ತಾ ಇದ್ದೀರಾ ಮನೆಗೋಸ್ಕರ. ತುಂಬ ಕಾಲ್ಸ್ ಬರ್ತಾ ಇದೆ, ಕೇಳ್ತಾ ಇದ್ದೀರಾ ಯಾವ ಬಜೆಟು ಏನು ಅಂತ. ಫುಲ್ ವಿಡಿಯೋ ನೋಡಿ, ಅಲ್ಲಿ ಹೇಳಿರ್ತೀನಿ ನಾನು ಎಲ್ಲ ವಿಷಯನೂ. ತಮ್ಮನೇಲಿ ನೋಡಿ ಫೋನ್ ನಂಬರ್ ತೊಗೊಂಡು ಫೋನ್ ಮಾಡ್ತೀರಾ. ಫೋನ್ ಮಾಡೋದು ಬೇಡ ಅಂತ ನಾನು ಹೇಳ್ತಾ ಇಲ್ಲ. ಫುಲ್ ವಿಡಿಯೋ ನೋಡಿ. ಫುಲ್ ವಿಡಿಯೋ ನೋಡಿದ್ರೆ ನಿಮಗೆ ಮನೆ ಹೇಗಿದೆ, ಇದು ಚೆನ್ನಾಗಿದೆ, ಇದು ಚೆನ್ನಾಗಿಲ್ಲ, ಇದು ಓಕೆ, ಇದು ನಮಗೆ ಚೆನ್ನಾಗಿದೆ ಅನ್ನೋ ಕ್ಲಾರಿಟಿ ನಿಮಗೆ ಸಿಗುತ್ತೆ ಅಲ್ವಾ. ಹಾಗಾಗಿ ಹೇಳ್ತಾ ಇದ್ದೀನಿ. ಮತ್ತು ವಿಡಿಯೋದಲ್ಲಿ ನಾನು ಪ್ರತಿಯೊಂದನ್ನು ಹೇಳಿರ್ತೀನಿ. ಸಬರಿಂದ ಎಷ್ಟು ಕಿಲೋಮೀಟ್ರ್ ಆಗುತ್ತೆ, ಉತ್ತರನ, ಪೂರ್ವನ, ಪಶ್ಚಿಮನ ಎಲ್ಲ ಹೇಳಿರ್ತೀನಿ. ಮತ್ತು ಕಬ್ಬಣ ಹಾಕಿ ಕಟ್ಟಿದಾರ ಅದನ್ನು ಕೂಡ ಹೇಳಿರ್ತೀನಿ. ಯಾಕೆಂದರೆ ಕೆಲವರು ಫೋನ್ ಮಾಡ್ತಾರೆ, ಮೇಡಮ್ ಈ ಮನೆ ಎಷ್ಟು, ಇನ್ನೂ ಕಡಿಮೆ 30 ಲ್ಯಾಕ್ ನೋಡಿ ಅಂತ ಹೇಳ್ತಾರೆ. ಬಟ್ ಅವ್ರ ಬಜೆಟು ಏನೂ ಮಾಡೋಕ್ಕಾಗೋದಿಲ್ಲ. ಬಟ್ ಆದ್ರೂ ಫುಲ್ ವಿಡಿಯೋ ನೋಡಿ ಕಾಲ್ ಮಾಡಿ. ಫುಲ್ ವಿಡಿಯೋ ನೋಡಿ ನಾನಲ್ಲಿ ಪ್ರತಿಯೊಂದನ್ನು ಆ್ಯಡ್ ಮಾಡಿರ್ತೀನಿ, ಎಷ್ಟು ಅಮೌಂಟ್ ಅಂತ ಹೇಳಿರ್ತೀನಿ, ಈ ಮನೆಗೆ ಇಷ್ಟು ಕೊಡಬಹುದಾ ಏನು ಅನ್ನೋ ಕ್ಲಾರಿಫಿಕೇಷನ್ ನಿಮಗೆ ಸಿಗುತ್ತೆ ಅಲ್ವಾ. ಪ್ರತಿ ಟೀಕ್ ಡೋರಿಂದ ಹಿಡಿದು ವಾಶ್ರೂಮ್ವರೆಗೂ ಪ್ರತಿಯೊಂದೂ ನಾನು ತೋರಿಸಿರ್ತೀನಿ. ಮತ್ತು ಎಲ್ಲ ವಿಚಾರದ ಬಗ್ಗೆ ನಾನು ನಿಮ್ಮ ಹತ್ರ ಹೇಳ್ತೀನಿ ಕೂಡ. ಅಮೌಂಟ್ ಎಷ್ಟು, ಹೇಗೆ ಅಂತ. ಈಗ ಕೆಲವರು ತಮ್ಮನೇಲಿ ನೋಡಿಬಿಟ್ಟು ಮೇಡಮ್ 10 ಲಕ್ಷ ಅಂತ ಹಾಕಿದ್ದೀರಲ್ಲ ಅಂದರೆ 10 ಲಕ್ಷ ಇದ್ದರೆ ಸಾಕು ನಿಮ್ಮ ಹತ್ರ. ಇದು ಮೂಡ ಪ್ರಾಪರ್ಟಿ. ಇದರಲ್ಲಿ ನಿಮಗೆ ಅಲ್ಲಿಗೆ 10 ಲಕ್ಷ ಇದ್ದರೆ 3/4 ಭಾಗ ನಿಮಗೆ ಲೋನ್ ಸಿಗುತ್ತೆ, ಡಾಕ್ಯುಮೆಂಟ್ಸ್ ಪಕ್ಕ ಇರುತ್ತೆ ಅಂತ ಎಲ್ಲ ವಿಷಯನೂ ನಾನು ಹೇಳಿರ್ತೀನಿ. ಫುಲ್ ವಿಡಿಯೋ ನೋಡಿ ದಯವಿಟ್ಟು. ತಮ್ಮನೇಲಿ ನೋಡಿಬಿಟ್ಟು ಇಮಿಡಿಯೇಟ್ ಕಾಲ್ ಮಾಡೋದು ಮೇಡಮ್ ಈ ಮನೆ ಎಷ್ಟು, ಈ ಮನೆ ಅಂದರೆ ಈ ಮನೆ ಅಂದರೆ ನಮ್ಗೆ ಗೊತ್ತೇ ಆಗಿಲ್ಲ. ತುಂಬ ಮನೆ ಹಾಕಿರ್ತೀವಿ ಅಲ್ವಾ, ಯಾವ ಮನೆ ಅಂತಲೇ ಗೊತ್ತಾಗೋದಿಲ್ಲ. ಬಟ್ ಆಮೇಲೆ ಗೊತ್ತಾದ್ರೂ ಫುಲ್ ವಿಡಿಯೋನೇ ನೋಡಿರಲ್ಲ, ಪ್ರತಿಯೊಂದೂ ನಾನು ಅಲ್ಲಿ ಆ್ಯಡ್ ಮಾಡಿರ್ತೀನಿ. ಫುಲ್ ವಿಡಿಯೋ ನೋಡಿ ನೀವು ಮನೆ ನನಗೆ ಬೇಕು ಅನ್ನೋರು ಫುಲ್ ವಿಡಿಯೋ ನೋಡಿ ಕಾಲ್ ಮಾಡಿ. ಕಾಲ್ ಮಾಡೋದ್ರಲ್ಲಿ ತಪ್ಪಿಲ್ಲ, ನಾನು ತಪ್ಪು ಅಂತ ಹೇಳ್ತಾ ಇಲ್ಲ. ಮೇಡಮ್ ಅದಕ್ಕೆ ಇಷ್ಟು ಹಾಕಿದ್ದೀರಾ, ಇದಕ್ಕೆ 20 ಲಕ್ಷ ಹಾಕಿದ್ದೀರಾ, ಇದಕ್ಕೆ 10 ಲಕ್ಷ. ತಮ್ಮನೇಲಲ್ಲಿ 10 ಲಕ್ಷ ಅಂತ ಹಾಕಿದರೆ ಅಲ್ಲಿ 10 ಲಕ್ಷ ರೂಪಾಯಿ ಇದ್ದರೆ ಸಾಕು ನಿಮ್ಮ ಹತ್ರ. ಹೆಚ್ಚಿಗೆ ಅಮೌಂಟ್ ಇಲ್ಲ ಅಂದ್ರೂ ನಡೆಯುತ್ತೆ. ಏಕೆಂದರೆ ಅಷ್ಟು ಇರುತ್ತೆ ಇಲ್ಲಿ ಮೂಡ ಲೇಔಟ್ ಅಂದರೆ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಎಲ್ಲ. ಅದಕ್ಕೋಸ್ಕರ ನಾವು 10 ಲಕ್ಷ ಇದ್ದರೆ ಸಾಕು ಅಂತ ಹಾಕಿರ್ತೀವಿ. ಮತ್ತು ಇನ್ನು ಕೆಲವರು ಇದಕ್ಕೆ ಯಾಕಿಷ್ಟು, ಅದಕ್ಕೆ ಯಾಕಿಷ್ಟು ಅಂತಲೂ ಕಮೆಂಟ್ ಮಾಡಿರ್ತಾರೆ. ಫೋನ್ ಮಾಡು ಕೂಡ ಕೇಳ್ತಾರೆ. ನಿಮಗೆ ಇಷ್ಟ ಆದರೆ ತೊಗೊಳ್ಳಿ. ಯಾಕೆ ನಾನು ಇದೊಂದು ಮನೆ ವಿಡಿಯೋ ಮಾಡ್ತಾಯಿದ್ದೀನಿ, ಮತ್ತು ನನ್ನ ಬ್ಲಾಗ್ಸು ನನ್ನ ಒಂದು ವೀಕಲ್ಲಿ ಒಂದು ಬ್ಲಾಗ್ಸ್ ನನ್ನ ಕಡೆಯಿಂದ ಬರುತ್ತೆ, ಮತ್ತು ಮನೆ ವೀಡಿಯೋಸ್ಗಳು ಬರುತ್ತೆ. ಯಾಕೆ ಮನೆ ವೀಡಿಯೋಸ್ಗಳು ಹಾಕ್ತಾಯಿದ್ದೀನಿ ಅಂದರೆ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ ಅಲ್ವಾ,
ನಮ್ಮ ಮನೆ ನಾವು ತೊಗೋಬೇಕು, ನಮ್ಮ ಮನೆ ಅಂತ ನಮಗಿರ್ಬೇಕು. ಎಷ್ಟೋ 10 ಅಡಿ ಆಗಲಿ ಅದು ನಮ್ಮ ಮನೆ ಅಲ್ವಾ. ಅದೇ 10 ಅಡಿ ಮನೆಗೆ ನಾವು ಎಷ್ಟು ಮಂತ್ಲಿ ಬಾಡಿಗೆ ಕೊಡ್ತೀವಿ? 4 ವಾರ ಓಡೋಗುತ್ತೆ, ಆಗಲೇ ಬಂದ್ಬಿಡ್ತಲ್ಲಪ್ಪ. ಅಷ್ಟು 10 ಅಡಿಗೂ ನಾವು ಒಂದೊಂದು ಇಂಚಿಗೂ ಬಾಡಿಗೆ ಕೊಡ್ತೀವಿ. ಏಕೆಂದರೆ ನಾನು ಬಾಡಿಗೆ ಮನೆಯೊಳಗೆ ಇದ್ದವಳೆ, ಇದು ನಮ್ಮ ಸ್ವಂತ ಮನೆಯೇ. ಅದನ್ನು ಕೇಳಿದರು ಯಾರೋ ಒಬ್ಬರು ಕಮೆಂಟು, ನಿಮ್ಮನೆ ಬಾಡಿಗೆ ಮನೆನ ಎಷ್ಟು ಅಂತ. ಅವ್ರ ಹೆಸರು ನೆನಪಿಲ್ಲ ನನಗೆ. ಇಲ್ಲ, ನಮ್ಮದು ಬಾಡಿಗೆ ಮನೆ ಅಲ್ಲ, ಸ್ವಂತ ಮನೆ. ಎಲ್ಲರಿಗೂ ಕನಸಿರುತ್ತೆ ಅಲ್ವಾ, ಮನೆ ಕಟ್ಟಬೇಕು ಅನ್ನೋದು ಪ್ರತಿಯೊಬ್ಬರದ್ದು ಕನಸಿರುತ್ತೆ. ಹಾಗಾಗಿ ನನ್ನ ಕಡೆಯಿಂದ ಒಂದು ಪುಟ್ಟ ಹೆಲ್ಪು, ಒಂದು ಸ್ಮಾಲ್, ಒಂದು ನೂಲು, ಒಂದು ಸಾಸಿವೆ ಕಾಳು ಅಂತಾರಲ್ಲ, ಅಷ್ಟು ಹೆಲ್ಪು ನನ್ನ ಕಡೆಯಿಂದ ಮಾಡಿಕೊಡ್ಬೇಕು. ಎಲ್ಲ ಮನೆ ತೊಗೋಬೇಕು ಅನ್ನೋ ಒಂದು ಆಸೆ ನನಗೆ. ಬಾಡಿಗೆ ಮನೇಲಿ ಇರೋದು ಬೇಡ, ಕಷ್ಟನೋ ಸುಖನೋ ಒಂದು ಮನೆ ತೊಗೊಬಿಡೋಣ. ಸೈಟ್ ಇರೋರು ಮನೆ ಕಟ್ಟೋ ಯೋಚನೆಯಲ್ಲೇ ಇರ್ತಾರೆ. ಸೈಟ್ ಇಲ್ಲದೆ ಇರೋರು ಏನು ಯೋಚನೆ ಮಾಡೋಕ್ಕಾಗತ್ತೆ ಅಲ್ವಾ. ಹಾಗಾಗಿ ಡೈರೆಕ್ಟು ಒಂದು ರೀತಿಲಿ ಕಟ್ಟಿರೋ ಮನೆಯೇ ತೊಗೊಂಡ್ರೆ ನನ್ನ ಅನುಭವದಲ್ಲಿ ತುಂಬ ಬೆಸ್ಟ್ ಅನಿಸುತ್ತೆ. ಕಟ್ಟೋಕ್ಕೆ ಎಷ್ಟು ತೊಂದರೆಗಳಿರುತ್ತೆ ನೋಡ್ತಾ ಇರ್ತೀನಿ ನಾನಿಲ್ಲಿ. ನನಗೆ ಅನುಭವ ಇಲ್ಲ ಕಟ್ಟಿ, ಆದ್ರೂ ಇಲ್ಲಿ ಸುತ್ತಮುತ್ತ ಕಟ್ತಾ ಇದ್ದಾರೆ, ನಮ್ಮ ಮನೆ ಸುತ್ತಮುತ್ತನೇ ಸಿಕ್ಕಾಪಟ್ಟೆ ಕಷ್ಟ ನಿಜವಾಗ್ಲೂ. ಹಾಗೆಯೇ ಅದಕ್ಕೋಸ್ಕರ ಕೆಲಸ, ಪ್ರತಿಯೊಬ್ಬರಿಗೂ ಕೆಲಸ ಇದ್ದೇ ಇರುತ್ತೆ. ಯಾವುದಾದ್ರೂ ಒಂದು ಜಾಬ್ ಮಾಡ್ತಾ ಇರ್ತಾರೆ ಅಲ್ವಾ, ಯಾರೂ ಸುಮ್ಮನೆ ಮನೇಲಿ ಕೂತಿರಲ್ಲ. ಅದಕ್ಕೆ ಹೇಳೋದು ನಾನು, ಸ್ವಲ್ಪ ಕಷ್ಟಪಡಿ. ನಿಮ್ಮ ಸೂರನ್ನ ನೀವು ಮಾಡ್ಕೋಬೇಕು ಅನ್ನೋದು ನನ್ನ ಇಷ್ಟ. ಬಾಡಿಗೆ ಮನೇಲಿ ಇರಬೇಡಿ, ಸ್ವಂತ ಮನೆ ತೊಗೊಳ್ಳಿ, ಸ್ವಂತ ಮನೆಗೆ ಬನ್ನಿ. ಎಷ್ಟೋ ನನಗೆ 30-40, 60-40, 20-30 ನೋ, ಎಷ್ಟೋ ನಿಮ್ಮ ಕೈಲಿ ಆಗಲ್ಲ ಅನ್ನೋದನ್ನು ತಲೆಯಿಂದ ತೆಗೆದಾಕ್ಬಿಡಿ ಅಲ್ವಾ. ನಾನು ಹೇಳೋದು ಅಷ್ಟೇ. ನನ್ನ ಕೈಲಿ ಆಗಲ್ಲ ಅಪ್ಪ, ನಮ್ಗೆ ಯಾಕೆ, ಅಯ್ಯಪ್ಪ ನಮಗೆಲ್ಲ ಆಗಲ್ಲ, ಈ ಥರ ಕೂರಬೇಡಿ. ಪ್ರತಿಯೊಬ್ಬರ ಕೈಲೂ ಸಾಧ್ಯನೇ, ಬಟ್ ಮನಸ್ಸು ಇರಬೇಕು ಎಲ್ಲದಕ್ಕೂ. ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಸಾಧ್ಯ. ಪ್ರತಿಯೊಬ್ಬರು ಮನೆ ತಗೊಳ್ಳಿ ಅಂತ ನನ್ನ ಆಸೆ, ಅಭಿಪ್ರಾಯ. ಹಾಗಾಗಿ ನಾನು ಈ ಮನೆ ವೀಡಿಯೋಸ್, ವ್ಲಾಗ್ಸ್ಗಳನ್ನ ಹಾಕ್ತಾಯಿರ್ತೀನಿ. ಪ್ಲೀಸ್ ಮನೆ ತೊಗೊಳ್ಳಿ, ಪ್ರತಿಯೊಬ್ಬರೂ ತೊಗೊಳ್ಳಿ. ನನ್ನ ಹತ್ರನೇ ಅಂತ ಅಲ್ಲ ನಾನು ಹೇಳೋದು, ಮನೆ ತೊಗೊಳ್ಳಿ. ಬಾಡಿಗೆ ಮನೆಯೇ ಇದ್ದು ಸಾಯೋವರೆಗೂ ಬಾಡಿಗೆ ಮನೆ ಇದ್ದು ಕೊನೆ ತುದಿಲಿ, ಅಂದರೆ ರಿಟೈರ್ಮೆಂಟ್ 60 ಮುಗಿದ ಮೇಲೆ ತೊಗೊಂಡು ನಮ್ಮ ಮಕ್ಕಳು ಕೊಡೋದಕ್ಕಿಂತ ನಾವು ಇದ್ದು ಅನುಭವಿಸೋದು ಯಾವಾಗ ಹೇಳಿ. ನನ್ನ ಮಾತಿಂದ ತಪ್ಪಾಗಿ ಏನಾದರೂ ಇದುವರೆಗೂ ಇಷ್ಟು ಮಾತಾಡಿದ್ರಲ್ಲಿ ತಪ್ಪಾಗಿದ್ರೆ ಸಾರಿ. ಮುಂದೆ ಮಾತಾಡೋದು ಬ್ಲಾಗ್ಸಲ್ಲಿ ತಪ್ಪು ಮಾಡಿದ್ರೂ ಸಾರಿ ಕೇಳ್ತೀನಿ. ಬಟ್ ನನಗನ್ಸಿದ್ದನ್ನು ನಾನು ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ. ಖಂಡಿತ ನಾನು ಬ್ಲಾಗ್ನ ಸ್ಕಿಪ್ ಮಾಡಿ ನನಗೆ ಅದು ಹೇಳ್ಬೇಕಾ ಬೇಡವಾ ಅನ್ನೋದು ಇಲ್ಲ. ನನಗೆ ಎಲ್ಲ ಮನೆ ತೊಗೋಬೇಕು, ಎಲ್ಲ ಅವ್ರವ್ರ ಸ್ವಂತ ಮನೆ ಇರಬೇಕು. ಅಂದರೆ ವಯಸ್ಸಾದ್ಮೇಲೆ ತೊಗೊಳೋಕ್ಕಿಂತ ಇವಾಗಲೇ ತೊಗೊಳ್ಳಿ. ನಿಜ ಸಾಲ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಂತ ತಿಳ್ಕೊಬೇಡಿ. ನಮ್ಮದು ಲೋನ್ ಇದೆ. ನಾವು ಲೋನು ಕೊಟ್ಟೆ ಲೋನ್ ತೊಗೊಂಡೆ ಮನೆ ತೊಗೊಂಡಿರೋದು. ಬಟ್ ಆದ್ರೂ ನಿಮ್ಮ ಮನೆ ನಿಮ್ಮ ಹತ್ರ ಇರಬೇಕು. ನೀವು ಬಾಳಿ ಬದುಕಬೇಕು ಆ ಮನೆಯಲ್ಲಿ. ನಮ್ಮ ಮಕ್ಳಿಗೆ ನಾವು ಮಾಡಿಕೊಟ್ಬಿಟ್ಟು ಹೋಗ್ಬಿಡ್ತೀವಿ. 16 ಇಯರ್ಸ್ ರಿಟೈರ್ಡ್ ಆಯಿತು, ಅವಾಗ ಮನೆ ತೊಗೊಂಡು BP ಶುಗರ್ ಮಾತ್ರ ಕುಡಿಯೋದೇ ಆಗೋಗುತ್ತೆ. ನಮ್ಮ ಮನೇಲಿ ನಾವು ಎಂಜಾಯ್ ಮಾಡೋಕ್ಕೆ ಆಗೋದಿಲ್ಲ. ನನ್ನ ಅಭಿಪ್ರಾಯ ಏನು ಅನ್ನಿಸ್ತಾ ಇದೆ ಗೊತ್ತಿಲ್ಲ ನಿಮಗೆ, ಬಟ್ ನನ್ನ ಅಭಿಪ್ರಾಯ ಅಷ್ಟೇ. ಆದಷ್ಟು ಬೇಗ ಮನೆ ತೊಗೊಳ್ಳಿ. ನೀವು ಅದರಲ್ಲಿ ಒಂದು 10 ವರ್ಷ ಕಾಲ ಕಳಿಬೇಕು ಆರಾಮಾಗಿ. ನಮ್ಮ ಮಕ್ಕಳಿಂದ ನಾವು, ನಮ್ಮ ಗಂಡ, ನಮ್ಮ ಮಕ್ಕಳ ಜೊತೆ ಕಾಲ ಕಳಿಬೇಕು. ನಮ್ಮ ಮನೆ ನಮ್ಮಿದು ಅಂತ ಜೀವನ ಪೂರ್ತಿ ಇನ್ನೊಬ್ರ ಮನೆ ತೊಳ್ಕೊಂಡು ಗುಡಿಸ್ಕೊಂಡು ಅವ್ರ ಮನೆ ಕ್ಲೀನ್ ಮಾಡ್ಕೊಂಡೇ ಇರೋ ನಮ್ಮ ಮನೆ ಕಟ್ಟೋದು ನಾವು ವಯಸ್ಸಾಗಿ ಸಾಕಾಗಿ ಮಲ್ಲು ಕೂತಿರ್ತೀವಿ ಅಲ್ವಾ. ನನಗೆ ಅದೇ ಅನಿಸೋದು, ಪ್ರತಿಯೊಬ್ಬರೂ ಮನೆ ತೊಗೋಬೇಕು ಅನ್ನೋದೇ ನನ್ನ ಆಶಯ, ಇಷ್ಟ. ಪ್ಲೀಸ್ ಟ್ರೈ ಮಾಡಿ. ನನ್ನ ಹತ್ರನೇ ತೊಗೋಬೇಕು, ನಾನು ಹೇಳಿದವ್ರ ಹತ್ರನೇ ತೊಗೋಬೇಕು ಅನ್ನೋದು ಏನಿಲ್ಲ ನನಗೆ. ಮನೆ ತೊಗೊಳ್ಳಿ ಅಷ್ಟೇ ನನ್ನ ಅಭಿಪ್ರಾಯ. ಕಷ್ಟ ಎಲ್ಲರಿಗೂ ಸಹಜ. ನಾವು ಕೂಡ ಮನೆ ಪರ್ಚೇಸ್ ಮಾಡ್ತೀವಿ ಅಂದ್ಕೊಂಡಿರಲಿಲ್ಲ. ನಮ್ಮ ಕೈಲೂ ಆಗುತ್ತೆ ಅಂತ ನಾಟ್ ಎಕ್ಸ್ಪೆಕ್ಟೇಷನ್. ನಿಜ
ನಾವು ಮನೆ ತೊಗೋತೀವಿ ಅಂತ ಕನಸಲ್ಲೂ ನಾವು ತಿಳ್ಕೊಂಡಿರಲಿಲ್ಲ. ಅನ್ಎಕ್ಸ್ಪೆಕ್ಟೆಡಾಗಿ ತೊಗೊಂಡ್ವಿ. ನಾನು ಈ ವಿಡಿಯೋನ ಯಾಕೆ ಮಾಡ್ತಾಯಿದ್ದೀನಿ ಅಂದರೆ, ಮತ್ತು ಇನ್ನೊಂದು ಕಮೆಂಟ್ ಕೂಡ ಬಂದಿತ್ತು. ಕಮೆಂಟ್ ಹಾಕಿದ್ರು 2 ಮಂತಿಂದ ಮನೆ ನಾನು ಸೇಲ್ ಮಾಡ್ಸೋಕ್ಕೆ ಇದು ಮಾಡ್ತಾಯಿಲ್ಲ. ನಾನು 3 ವರ್ಷದಿಂದ ಇದರಲ್ಲೇ ಇದ್ದೀನಿ. 3 ವರ್ಷ ಆಯಿತು. ನಾನು 3 ಇಯರ್ಸಿಂದ ನಾನು ಇದನ್ನು ಮಾಡ್ತಾಯಿದ್ದೀನಿ. ಬಟ್ ಯೂಟ್ಯೂಬ್ ಮಾಡಬೇಕು ಅಂದ್ಕೊಂಡಿದ್ದೆ, ಬಟ್ ಆಗ್ತಾ ಇರಲಿಲ್ಲ. ಟೈಮು ಎಲ್ಲದಕ್ಕೂ ಟೈಮ್ ಬರಬೇಕು ಅಂತಾರಲ್ಲ, ಹಾಗೆ 3 ವರ್ಷದಿಂದ ನಾನು ಇದೇ ಕೆಲಸದಲ್ಲಿ ಇದ್ದೀನಿ, ಇದೇ ಕೆಲಸ ಮಾಡ್ತಾಯಿದ್ದೀನಿ. ಹಾಗಾಗಿ ಊಟ ಮಾಡ್ಕೊಂಬಂದೆ, ಆರಗ್ತಾ ಇದೆ. ಪ್ರತಿಯೊಬ್ಬರು ಮನೆ ತೊಗೋಬೇಕು, ಅದು ನನ್ನ ಇಷ್ಟ. ಹಾಗಾಗಿ ಮನೇನ ತೊಗೊಳ್ಳಿ. ನಾನು ಫೋರ್ಸ್ ಮಾಡ್ತಾಯಿದ್ದೀನಿ ಅಂತಲೇ ಅಂದ್ಕೊಳ್ಳಿ. ನಿಜ, ಮನೆ ತೊಗೊಳ್ಳಿ. ನಿಮ್ಗೇನು ಗೊತ್ತು ಮೇಡಮ್ ನಮ್ಮ ಕಷ್ಟ ಅಂತೀರೇನೋ, ಬಟ್ ತೊಗೊಳ್ಳಿ ಅನ್ನೋದು ನನ್ನ ಆಸೆ. ಎಲ್ಲರೂ ತೊಗೊಳ್ಳಿ ಅನ್ನೋದೇ ನನ್ನ ದೇವರಲ್ಲಿ ಕೇಳ್ಕೊತೀನಿ. ಪ್ರತಿಯೊಬ್ಬರು ತೊಗೋಬೇಕು ಮನೇನ. ಬಾಡಿಗೆ 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 ಜೀವನ ಫುಲ್ ಬಾಡಿಗೆ, ಸಾಕಾಗಿ ಹೋಗ್ಬಿಡುತ್ತೆ ಅಲ್ವಾ. ಅಂದರೆ ಎಲ್ಲ ಒಂದೇ ಥರ ಇರಲ್ಲ. ಒಂದು ಮನೆ ನಮಗೆ ಓನರ್ ಡಿಸ್ಟರ್ಬೆನ್ಸ್ ಇರಲ್ಲ, ಇನ್ನೊಂದು ಕಡೆ ಓನರ್ ಡಿಸ್ಟರ್ಬೆನ್ಸು. ನಾನು ಇಲ್ಲದೆ ಇರೋ ಮನೆಗೂ ಹೋಗಿದ್ದೀವಿ, ಇರೋರ ಮನೆಗೂ ಹೋಗಿದ್ದೀವಿ. ನಾವು ಅಲ್ಲೆಲ್ಲ ಹೋಗಿ ಬಂದು ಮಾಡಿ ಸಾಕಾಗಿ ಕೊನೆಗೆ ಇಲ್ಲಿ ಬಂದು ನಿಂತಿದ್ದೀವಿ. ಎಷ್ಟೋ ಆಗಲಿ, ಯಾರು ಏನು ಹೇಳ್ತಾರೆ ಅನ್ನೋದು ಬೇಡ. ಯಾರು ಸಪೋರ್ಟ್ ಇಲ್ಲದೆ ಇದ್ರೂ ಪರವಾಗಿಲ್ಲ, ನಾನು ನನ್ನ ಮನೆ ತೊಗೋಬೇಕು. ನನಗೂ ಒಂದು ಸೂರು ಬೇಕೇ ಬೇಕು. ವಯಸ್ಸಾದ ಕಾಲಕ್ಕೆ ಬರೀ ಮಾತ್ರೆಗಳು ನುಂಗಿ ಹಾಸ್ಪಿಟಲ್ ಕಟ್ಟಿ ಇದೇ ಮುಗ್ದೋಗುತ್ತೆ. ಪ್ರತಿಯೊಬ್ಬರ ಜೀವನದಲ್ಲೂ ಅದು ಕಾಮನ್. ನಮ್ಮ ಜೀವನ ಆಗಿರ್ಬೋದು, ನಿಮ್ಮ ಜೀವನ ಆಗಿರ್ಬೋದು. ಇವತ್ತು ಇದರಲ್ಲಿ 60 ವರ್ಷ ಇಲ್ಲ ಬಿಡಿ, ಇನ್ನೂ ಕಡಿಮೆ ಆಗ್ತಾ ಬರ್ತಾಯಿದೆ. ಅದಕ್ಕೋಸ್ಕರ ಮನೆ ತೊಗೊಳ್ಳಿ ಅಂತ ಹೇಳ್ತೀನಿ. ಇದನ್ನು ನಾನು 3 ವರ್ಷದಿಂದ ಮಾಡ್ಕೊಂಡು ಬರ್ತಾಯಿದ್ದೀನಿ. 3 ವರ್ಷ ಆಯಿತು. ಸೈಟ್ಸು ಮನೆಸು ಕೊಡಿಸ್ತಾ ಇರ್ತೀನಿ. ಬಟ್ ಯೂಟ್ಯೂಬ್ ಮಾಡ್ತಾ ಇರೋದು ಈಗ 2 ಮಂತಿಂದ ಅಷ್ಟೇ. ಕಮೆಂಟ್ ಮಾಡಿದರು 2 ಮಂತಿಂದ ಮಾಡ್ತಾಯಿದ್ದೀರಲ್ಲ ಮೇಡಮ್, ನಿಮ್ಗೆ ಏನು ಗೊತ್ತು ಮನೆ ಬಗ್ಗೆ ಅಂತ ಕಮೆಂಟು ಕೂಡ ಬಂದಿದ್ದು. ಹಾಗಾಗಿ ಇದನ್ನು ಹೇಳಿದೆ. ನಾನು 3 ಇಯರ್ಸಿಂದ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ಇದನ್ನು ಹೇಳಬೇಕು, ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು. ಏಕೆಂದರೆ ಮನೆ ಅಯ್ಯೋ ಆಗಲ್ಲ ಅನ್ನೋರಿಗೂ ಕೂಡ ಒಂದು ಆಸೆ, ಮತ್ತು ನಿಮ್ಮ ಕನಸು ಇನ್ನೂ ನಿಮ್ಮ ಹೆಜ್ಜೆ ಮುಂದಕ್ಕಿಡಿ ಅಂತ ಇಡಬಹುದು ಅನ್ನೋ ಒಂದು ಆಸೆಯಿಂದ ನಾನು ಇದನ್ನು ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಫುಲ್ ವಿಡಿಯೋ ನೋಡಿಕೊಂಡು ಮನೆನ ತೊಗೊಳ್ಳಿ ಅಂತ ಹೇಳ್ತಾ ನನ್ನ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಸಿ ಯು ದ ನೆಕ್ಸ್ಟ್ ವ್ಲಾಗ್. ಬಾಯ್. ಹಾಯ್ ಫ್ರೆಂಡ್ಸ್, ಈ ಕ್ಲಿಪ್ಪಿಂಗ್ ಮಿಸ್ ಆಗಿತ್ತು, ಹಂಗಾಗಿ ಮತ್ತೆ ಮಾಡಿದೆ. ಮತ್ತು ಮನೆ ನೋಡೋಕೆ ಬರೋರಿಗೆಲ್ಲ ನಾನು ವಿಡಿಯೋ ಫುಲ್ ನೋಡೋದಿಲ್ಲ ಅವರು ಅಂತ ಹೇಳಿದ್ನಲ್ಲ, ಖಂಡಿತ ನೋಡಲ್ಲ. ವಿಸಿಟಿಂಗ್ ಚಾರ್ಜು 300 ರುಪೀಸ್ ಇರುತ್ತೆ, ಓಕೆನಾ. ವಿಸಿಟಿಂಗ್ ಚಾರ್ಜು 300 ರುಪೀಸ್. ಮನೇನ ಸೇಲ್ ಮಾಡಿಕೊಂಡ್ರೆ ಆ 300 ರುಪೀಸ್ನ ನಾನು ರಿಟರ್ನ್ ನಿಮಗೆ ಕೊಡ್ತೀನಿ, ಓಕೆನಾ. ಮನೇನ ಸೇಲ್ ಮಾಡಿಕೊಂಡ್ರೆ, ಮನೆ ಸೇಲ್ ಆಗಲಿಲ್ಲ, ನಿಮಗೆ ಇಷ್ಟ ಆಗಲಿಲ್ಲ ಅಂತ ಅಂದರೆ 300 ರುಪೀಸ್ ಚಾರ್ಜ್ ಆಗುತ್ತೆ. ವಿಸಿಟಿಂಗ್ ಚಾರ್ಜ್ 300 ರುಪೀಸ್. ಮತ್ತು ಮನೇನ ನೀವು ಪರ್ಚೇಸ್ ಮಾಡಿಕೊಂಡ್ರೆ ನನಗೆ 1% ಕಮಿಷನ್ ಅಷ್ಟೇ. ಓನ್ಲಿ 1%, ಎಲ್ಲ 2% ಮಾಡ್ತಾರೆ. ನಾನು ಓನ್ಲಿ 1% ಅಷ್ಟೇ. 1% ಅದಕ್ಕೂ ಕಮೆಂಟ್ ಮಾಡಿದರು 1% ಅಂದರೆ ಎಷ್ಟು ಮೇಡಮ್ ಅಂತ. 1% ಅಂದರೆ 1,00,000 ಓಕೆನಾ. 1,00,000 1,000 ಇದು ನನ್ನ ಕಮಿಷನ್ ಆಗಿರುತ್ತೆ ಮನೆ ಪರ್ಚೇಸ್ ಮಾಡಿದ್ರೆ. ಇಲ್ಲ ಹಾಗೆ ನಾವು ಮನೆ ನೋಡೋಕೆ ಬರ್ತಾಯಿದ್ದೀವಿ ಅನ್ನೋರಿದ್ದರೆ, ಮನೆ ನೋಡೋಕೆ ಬರ್ತಾಯಿದ್ದೀವಿ, ಇನ್ನು ಮನೆ ಪರ್ಚೇಸ್ ಇಷ್ಟ ಆಗುತ್ತೋ ಇಲ್ವೋ, ಅದು ಸೇಲ್ ಆಗುತ್ತೋ ಇಲ್ವೋ ಅದು ಸೆಕೆಂಡ್ರಿ. ಸೇಲ್ ಆದರೆ ಆ 300 ರುಪೀಸ್ನ ನಾನು ರಿಟರ್ನ್ ಮಾಡ್ತೀನಿ, ಓಕೆನಾ. ವಿಸಿಟಿಂಗ್ ಚಾರ್ಜ್ 300 ರುಪೀಸ್. ಅದಕ್ಕೆ ನಾನು ಕಮೆಂಟ್ ಬಂದಿದ್ದು, ಬಟ್ ಅದು ಹೇಳಿದ್ದೆ, ಬಟ್ ಎಲ್ಲೋ ಮಿಸ್ ಆಗಿದೆ, ಸಿಗ್ತಾ ಇಲ್ಲ. ಹಾಗಾಗಿ ಮತ್ತೆ ಹೇಳೋಣ ಅಂತ ಮತ್ತೆ ಬಂದೆ. ಓಕೆ ಫ್ರೆಂಡ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫುಲ್ ವಿಡಿಯೋ ನೋಡಿ ದಯವಿಟ್ಟು. ಏಕೆಂದರೆ ನಾನು ಫೋನ್ ಮಾಡಿದಾಗ ನಾನು ಅದನ್ನು ಹೇಳಿದಾಗ ಅವರು ಅಂದ್ಕೊತಾರೆ. ಇದು ಎಷ್ಟೋ ಕಾಲ್ಸ್ ಅದೇ ರೀತಿ ಆಗಿದೆ. ಬಂದಿದ್ದಾರೆ, ಮನೆ ನೋಡೋಕ್ಕೆ ಬಂದಿದ್ದಾರೆ, ತುಂಬ ಜನ ಬಂದಿದ್ದಾರೆ. ಕಾಲ್ಸ್ ಅಂತೂ ಸಿಕ್ಕಾಪಟ್ಟೆ ಜನ ಕಾಲ್ ಮಾಡಿದ್ದಾರೆ.
ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗೋದಿಲ್ಲ. ಫುಲ್ ವಿಡಿಯೋ ನೋಡಿರೋರು 300 ರುಪೀಸ್ ಚಾರ್ಜ್ ಆಗುತ್ತೆ ವಿಸಿಟಿಂಗ್ ಚಾರ್ಜ್ ಅಂತ ಹೇಳಿದಾಗ ಅವರೇನು ಓಕೆ ಮ್ಯಾಮ್ ಗೊತ್ತಾಯಿತು ಅಂತ ಹೇಳ್ತಾರೆ. ಬಟ್ ಫುಲ್ ವಿಡಿಯೋ ನೋಡಿರೋರಲ್ಲ, ಅರ್ಧಂಬರ್ಧ ನೋಡಿರ್ತಾರೆ ಅಥವಾ ಓಡಿಸ್ಕೊಂಡು ನೋಡಿರ್ತಾರಲ್ಲ, ಹಂಗಾಗಿ ಅವ್ರಿಗೆ ಗೊತ್ತಿರಲ್ಲ. ಓ ಹೌದಾ ಮೇಡಮ್ ಅಂತ ಆಶ್ಚರ್ಯದಿಂದ ಕೇಳ್ತಾರೆ. ಹಾಗಾಗಿ ಇಷ್ಟೆಲ್ಲ ಹೇಳಬೇಕಿತ್ತು, ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮತ್ತೆ ಕಂಟಿನ್ಯೂ ಮಾಡಿದೆ. ಓಕೆನಾ. ದಯವಿಟ್ಟು ಫುಲ್ ವಿಡಿಯೋ ನೋಡಿ, ಸ್ಕಿಪ್ ಮಾಡಿದೆ ನೋಡಿ. ಫುಲ್ ಏನೇನು ಹೇಳಿದ್ದೀನಿ ಏನೇನು ಅಂತ ಎಲ್ಲ ನಿಮ್ಗೆ ಅರ್ಥ ಆಗುತ್ತೆ. ನಮ್ಮ ಹತ್ರನಾದರೂ ತೊಗೊಳ್ಳಿ, ಬೇರೆಯವ್ರ ಹತ್ರನಾದರೂ ತೊಗೊಳ್ಳಿ, ಮನೇನ ಸ್ವಂತ ಮನೆ ಮಾಡ್ಕೊಳ್ಳಿ ಅನ್ನೋದೇ ನನ್ನ ಅಭಿಪ್ರಾಯ, ನನ್ನ ಇಷ್ಟ ಕೂಡ. ಸಿ ಇನ್ ದ ನೆಕ್ಸ್ಟ್ ವರ್ಡ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋವಂಥವ್ರಿಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ವಿಡಿಯೋ ಫುಲ್ ನೋಡಿ. ಓಕೆನಾ ಫ್ರೆಂಡ್ಸ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಇನ್ನೊಂದು ಮನೆ ಜೊತೆಗೆ ಬರ್ತೀನಿ. ಮನೆ ಆಲ್ರೆಡಿ ವೀಡಿಯೋ ಮಾಡ್ಕೊಂಡು ಬಂದೆ ಈಗ. ಆ್ಯಕ್ಚುಲಿ ನಾಳೆ ನಾಡಿದ್ರಲ್ಲಿ ಬರುತ್ತೆ. ಓಕೆನಾ. ಓಕೆ ಫ್ರೆಂಡ್ಸ್, ಬಾಯ್.